ಮೋದಿ ಅವ್ರನ್ನ ಭಾಳ ಸಲ ಬೇರೆ ಬೇರೆ ರೂಪದೊಳಗೆ ನೋಡಿದ್ವಿ ನಾವೆಲ್ಲ. ಕರೋನಾದಾಗನು ದೀಪ ಹಚ್ಚ್ರಿ ಒಂದಿನ ಹೇಳ್ಕೊ, ನಿಮಗೆ ಗೊತ್ತು ಅವ್ರು ಏನೇನೋ ಹೇಳಿದ್ರು. ಇಂಥ ವಿಜ್ಞಾನದ ಯುಗದೊಳಗೆ ಇನ್ನ ನೀವು ಆ ಕಾಲಕ್ಕೆ ಹೊಂಟಿರಿ ಅಂದ್ರೆ ಈಗ ಯಾಕೆ ಹೇಳ್ಯಾರ ಅಂದ್ರೆ ನನಗೆ ಅಪಹಾಸ್ಯ ಅನಿಸ್ತದೆ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ಸ್ ಅನ್ನು ಗಮನಿಸಿದ್ರೆ ಯಾಕೆ ಅವ್ರು ಎಲ್ಲೋ ಒಂದ್ ಕಡೆ ಇದು ಆಗ್ತಾ ಇದಾರೆ ಅಂತ. ಯಾಕಂದ್ರೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕಾದಾಟದ ಬಗ್ಗೆ ಮಾತಾಡ್ತಾರೆ, ಅಧಿಕಾರದ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಅಲ್ಲದು. ಇಲ್ಲಿ ಅವರು ಪಕ್ಷದ ವಿರೋಧ ಪಕ್ಷದ ನಾಯಕರು ಅವ್ರು ಮಾತಾಡಿದ್ರೆ ಶೋಭೆ ಬರ್ತದೆ, ಬೇರೆ ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಶೋಭೆ ಬರ್ತದೆ. ಬಟ್ ಮೋದಿ ಅವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾಗ್ಲಿ ಇಂಥ ವಿವೇಕರಹಿತ, ನಾನು ಹೇಳಬಾರ್ದಿಲ್ಲ, ಅವ್ರ ಸ್ಟೇಚರ್ ಕೀವರ್ಡ್ ಯೂಸ್ ಮಾಡಬಾರ್ದು. ಬಿಕಾಸ್ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಆದ್ರೆ ಈ ವಿಚಾರಗಳನ್ನ ನಮ್ಗೆಲ್ಲೋ ಒಂದ್ ಕಡೆ ನಾನು ಅದಕ್ಕೆ ಹೇಳಿಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನ್ ಮೆಸೇಜ್ ಹೋಗ್ತದೆ ಅಂತಂದ್ರೆ ಜನರಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ್ಬಾರ್ದು. ಹಿ ವಾಸ್ ಲೀಡಿಂಗ್ 140 crores ಪಾಪ್ಯುಲೇಷನ್. ಇಂಥ ಬೃಹತ್ವಾದಂಥ ದೇಶ ಆಳಂತವ್ರ ಬಾಯಿಲಿ ಬಹಳ ಮ್ಯಾಚೂರ್ಡ್ ಸ್ಟೇಟ್ಮೆಂಟ್ಗಳು. ನಾವೆಲ್ಲ ಅವರಿಂದ ಇಂಥ ನಿರೀಕ್ಷೆ ಮಾಡಿರ್ಲಿಲ್ಲ. ದುರಾದೃಷ್ಟಕರ ಅವ್ರಿಗೆ ಹೇಳಿಕೆ. ಬರೀ ಒಂದು ಷೇರುಪೇಟೆ ಅಲ್ಲ, ಎಷ್ಟು ಹೃದಯದೊಳಗೆ ಯಾವ ರೀತಿ ಅದ್ರ ಭಾವನೆಗಳನ್ನಾಗಿ ಅನ್ನೋದನ್ನ ನಾವು ನೀವು ಗ್ರಹಿಸ್ಲಿಕ್ಕೆ ಆಗಬಾರ್ದು. ಷೇರುಪೇಟೆ ಭಾಳ ಅದ್ರ ಬಿಸ್ನೆಸ್ ಕ್ಲಾಸ್, ಕೆಲವು ಕ್ಲಾಸಿಗೆ ಆಗಿರ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯಗೂ ಸಹಿತ ಅದು ಮನಸ್ಸಿಗೆ ನೋವು ಆಗ್ತದೆ. ಏನಪ್ಪ ನಾವು ಈ ರೀತಿ ಬದುಕಬೇಕಲ್ಲ ಅಂತೇಳಿ. ಇನ್ನು ಮೋದಿ ಅಂಧ ಭಕ್ತರು ಯಾರೇ ಅದನ್ನು ಒಪ್ಪಬಹುದು. ಆದ್ರೆ ಯಾವುದೇ ದೇಶದ ಸಮಗ್ರ ಚಿಂತನೆ ಇರ್ತಕ್ಕಂಥವ್ರು ಯಾರೂ ಒಪ್ಪಂಗಿಲ್ಲ ಆ ವಿಚಾರವನ್ನು. ಬಂಗಾರ ಖರೀದಿ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ, ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಗ್ಯಾಸ್ ಕಡಿಮೆ ಯೂಸ್ ಮಾಡಿ, ಆನ್ಲೈನ್ ಕ್ಲಾಸ್ ಇವೆಲ್ಲ ಯಾವಾಗ ಮಾಡ್ತಾರೆ ಗೊತ್ತಾನೆ? ಒಂದು ಅತ್ಯಂತ ವಿಶೇಷ ಸಂದರ್ಭ ನಿರ್ಮಾಣ ಆಗಿರೋ ಪ್ರಪಂಚದಾಗ. ಅಂಥದ್ದೇನು ಆಗಿಲ್ಲ ಇವತ್ತು. ಇನ್ನು ಆ ವಾತಾವರಣ ಸೃಷ್ಟಿಯಾಗಿಲ್ಲ. ಆಗ್ಬೋದು, ಇಂಥ ಹೇಳಿಕೆಗಳು ಕೊಡ್ಬೋದು. ಕರೋನಾದಾಗ ಏನಾರ ಒಂದಿಟ್ಟು ಕೊಟ್ಟಿದ್ರೆ ನಾವು ಒಪ್ಕೋತಿದ್ದೆ. ಏನೋ ಒಂದು ವಾರ್ ನಡೆದದ, ಅದನ್ನು ಸಸ್ಟೈನ್ ಮಾಡ್ಕೊಂಡು ನಡೆಸುವಷ್ಟು ಕೆಪಾಸಿಟಿ ಇಲ್ಲ ಅಂದ್ರೆ, ನಿಂಬಲ್ಲಿ ಆ ಕೆಪೇಬಲ್ ನೀವಿಲ್ಲ ಅಂದ್ರೆ ಏನ್ ತೋರಿಸ್ಕೊಡ್ತದೆ? ಮತ್ತ ಅವ್ರಿಗೆ ಏನ್ ಹೇಳ್ತಾರೆ ಅಂಧ ಭಕ್ತರು? ವಿಶ್ವಗುರು. ಏನ್ ಹೆಸರದು? ವಿಶ್ವಗುರು. ದೇಶನೇ ಆಳಕ್ ಬರಂಗಿಲ್ಲ, ಇವ್ರೆಲ್ಲ ವಿಶ್ವಗುರು ಅಲ್ಕೊಂಡದ. ಇವ್ರಿಂದ ಏನ್ ನಿರೀಕ್ಷೆ ಮಾಡೋದು? ಆದ್ರೆ ಏನ್ ಅಲ್ಲಕ್ಕಾಗಲ್ಲ. ದೇಶದಾಗ 22 ಸ್ಟೇಟ್ ಅವ್ರನ್ನೇ ನಡೆದಾವ. ಆಲ್ ಅಟಾನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ಕೋತಾರ. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅದು ಈ ದೇಶದಾಗ. ಇದನ್ನ ನಾವು ಹೇಳಂಗಿಲ್ಲ, ಅವ್ರದೇ ನಾಯಕರು ಅವ್ರಿಗೆ ಏನ್ ಬೆಳೆಸಾರಲ್ಲ ಗುರು ಅಂತ ಹೇಳಿ. ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೇಳಿಸಕ್ಕಂತ ಪದ ಶಬ್ದ ಇದು, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಇಲ್ಲಿ ಏನಾಗ ಪಂಜಾಬ್ ಬಂಗಾಲ್ ಗೆದ್ದಿದ್ದಾರೆ, ಹೆಂಗ್ ಗೆದ್ದಾರ ಎಲ್ಲರಿಗೂ ಗೊತ್ತದ. ಆವೇನ ಇಲ್ಲೇ ಒಂದು ತಮಿಳುನಾಡದವ್ರು ಬೇರೆ ಪಕ್ಷದವ್ರು ಗೆದ್ದು ಇವ್ರಿಗೆ ಸಹಾಯ ಕೇಳಂಗಿಲ್ಲ ಅಂತಂದ್ರೆ ಅವ್ರ ಸರ್ಕಾರ ರಚನೆ ಮಾಡ್ಲಿಕ್ಕೆ ಯಾರು ಹೆಚ್ಚಿನ ಸಂಖ್ಯೆ ಹೊಂದಿದವರು ಅವ್ರು ಕೊಡಬೇಕಾಗಿತ್ತು. ಫ್ಲೋರ್ ಟೆಸ್ಟ್ ಆಗೇ ಆಗ್ತದಲ್ಲ, ಫ್ಲೋರ್ನ ಡಿಸೈಡ್ ಆಗೇ ಆಗ್ತಿತ್ತು. ಆ ರೀತಿ ಮಾಡೋದು. ಇಂಥ ಗವರ್ನರ್ಸ್ ಬಗ್ಗೆ ಅದು ವಿಶೇಷವಾಗಿ ಕರ್ನಾಟಕ SR ಬೊಮ್ಮಾಯಿ ಅವ್ರ ಕಾಲದಾಗ ಒಂದು ನಿರ್ಣಯ ಆಗ್ಯಾದ ಸುಪ್ರೀಂ ಕೋರ್ಟ್ನಾಗ. ಅವು ಎಲ್ಲವನ್ನ ಗಾಳಿ ತೂರ್ತಾ ಇದಾರ ಅವ್ರು. ಎಲ್ಲ ಆಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ತಾರ ಅವ್ರು. IT, ED, ನಾನು ಇನ್ನೊಂದು ಕೆಲವು ಹೇಳಬಾರ್ದು. ಏಷ್ಯನ್ ಕಮಿಷನ್ ಅಂತವೆಲ್ಲ ದುರುಪಯೋಗ ಆದಂದ್ರೆ ಎಲ್ಲಿಗೆ ಹೋಗುದು? ಈ ದೇಶ ಎಕಡೆ ಉಂಟದ? ಅದಕ್ಕಾಗಿನೇ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅಂದ್ರೆ ಮೊನ್ನೆ ಲೋಕಸಭಾದ ನೋಡಿದೆ ನಾನು. ಚಾಣಕ್ಯ ಇದ್ರು ಸಹಿತ ನಿಮ್ಮ ಈ ಇದಕ್ಕೆ ಏನಾಗ್ತಿದೆ ಅಂತ ಅನ್ನೋದನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಅವರು. ಸೊ ಅದಕ್ಕೆ ನಂದೇನು ಅಭಿಪ್ರಾಯ ಅಂದ್ರೆ, ದೇಶ ಆಳವರು ಬಹಳ ವಿವೇಕದಿಂದ ಸ್ಟೇಟ್ಮೆಂಟ್ಸ್ ಮಾಡ್ಬೇಕಾಗ್ತದೆ. ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ಆಗ್ಬಾರ್ದು. ಇದೆಲ್ಲ ಏನಾಗ್ತದೆ, ಏನ್ ಸೂಚಿಸ್ತದೆ ಅಲ್ಟಿಮೇಟ್? ಅದು ಯಾರೋ ಮಾತಾಡಿದ್ರು ಬೇರೆ. ಹಿಂದಕ್ಕೊಮ್ಮೆ ನೋಟು ಬಂದಿ ಬಗ್ಗೆನೂ ಹಿಂಗೆ ಮಾತಾಡಿದ್ರು. ಮೊನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ದೇಶ ಉದ್ದೇಶಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. 4-5 ರಾಜ್ಯದಾಗ ಇಲೆಕ್ಷನ್ ನಡೆದಿತ್ತು. ಒಬ್ಬ ಪ್ರಧಾನಮಂತ್ರಿ ಆಫೀಸ್ ಇಲೆಕ್ಷನ್ ಪರ್ಪಸ್ ಯೂಸ್ ಆಗಬಾರ್ದು, ಅದು ವೈಲೇಷನ್ ಅವ. ಆದ್ರೆ ಈ ದೇಶದ TN ಶೇಷನ್ ಅಂತವ್ರು ಇದ್ರ ಗೊತ್ತಾಗ್ತಿದ್ದ. ಇವತ್ತು ಇಲೆಕ್ಷನ್ ಕಮಿಷನ್ದಾಗ ಆ ಜೀವೇ ಇಲ್ಲ. ನಡೆದದ ನಡೀತದ. ಅಲ್ಲಿ ನೀವು ಉದ್ದೇಶ ಅವ್ರಿಗೆ ಕೇಳಬೇಕು, ಆದ್ರೆ ಅವ್ರ ಹೇಳಿಕೆ ಸರಿ ಇಲ್ಲ. ಇಷ್ಟ ಉದ್ದೇಶ ಅವ್ರಿಗೆ ಗೊತ್ತಲ್ಲ. ಓಕೆ, ಥ್ಯಾಂಕ್ ಯು.